ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಸೇವ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸೇವ್ ಮಾಡೋದಕ್ಕೆ ನಾನು ಏನೇನು ಬಳಸ್ತಾ ಇದ್ದೀನಿ ಅಂತ ಅಂದರೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಹಿಂಗು, ಹಾಗೆ ಕಡಲೆ ಹಿಟ್ಟು, ಸ್ವಲ್ಪ ಎಣ್ಣೆ. ನಾನು 1 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಚಿಟಿಕೆಯಷ್ಟು ಅರಿಶಿನ, ಹಾಗೆ ಸ್ವಲ್ಪ ಇಂಗುನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಚಪಾತಿಗೆ ಹದ ಏನು ನಾವು ಕಲಿಸ್ತೀವಲ್ವ, ಸೊ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕಷ್ಟೆ. ಸೊ ಅಲ್ಲೇವರೆಗೂ ಎಷ್ಟು ಬೇಕಾಗುತ್ತೋ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಕಲಸಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇಡಬೇಕಾಗತ್ತೆ. ಇಲ್ಲಿ ಎಣ್ಣೆ ಕಲಸಿದ್ದಾದಮೇಲೆ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ಎಣ್ಣೆ ಕಾಯೋಷ್ಟೊತ್ತಿಗೆ ನಾವು ಚಕ್ಲಿ ಒಳ್ಳಿಗೆ ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಬಳಸ್ತಾ ಇರೋದು ಸ್ಟೀಲಿಂದ ಚಕ್ಲಿ ಒಳ್ಳು ಬಳಸ್ತಾ ಇದ್ದೀನಿ. ಸೊ ಇದು ನಾನು ಅಮೆಝಾನಿಂದ ತೊಗೊಂಡಿರೋದು. ಇದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಸ್ಟೀಲಿಂದ ಚಕ್ಲಿ ಒಳ್ಳು ಬಳಸೋದು ತುಂಬಾ ಈಸಿ ಇದು. ಸೊ ಮೇಲ್ಗಡೆದನ್ನು ಅದನ್ನು ನೀಟಾಗಿ ರಿಮೂವ್ ಮಾಡಿದ್ದಾದಮೇಲೆ, ಸೊ ನಾನು ಈಗ ನೋಡ್ತಾ ಇದ್ರಲ್ವ, ಸೊ ಹ್ಯಾಂಡಲ್ಲಿ ನಾವೇನು ಕೈಯಲ್ಲಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನ ಆ ಥರ ಪ್ರೆಸ್ ಮಾಡ್ತಾ ಇದ್ರೆ ನಿಮಗೆ ಚಕ್ಲಿ ಆಗಲಿ ಸೇವ್ ಆಗಲಿ ಬರ್ತಾ ಹೋಗುತ್ತೆ. ನಿಮಗೆ ಬಂದಾದಮೇಲೆ ನೆಕ್ಸ್ಟು ನೀವು ಅದನ್ನು ಮೇಲ್ಗಡೆ ಹೇಳ್ಕೋಬೇಕು ಅಂದರೆ ನೀವು ಅಲ್ಲಿ ಪ್ರೆಸ್ ಇದೆ ಅಲ್ಲ, ಬಟನ್ ಒತ್ತುತ್ತಾ ಇದ್ದೀನಲ್ಲ, ಸೊ ಆ ಬಟನ್ನ ಒತ್ತಿದ್ರೆ ಆ ಪ್ಲೇಟ್ ಏನು ಕೆಳಗಡೆ ಇರುತ್ತಲ್ವ, ಸೊ ಆ ರೌಂಡಂದು, ಸೊ ಅದು ಮೇಲಕ್ಕೆ ಹೋಗುತ್ತೆ. ಸೊ ಅವಾಗ ನೀವು ಸೇವ್ ಏನಾದರೂ ಹಾಕ್ಕೋಬೋದು. ಇಲ್ಲಿ ಅದ್ರ ಜೊತೆಗೆ ನಿಮಗೆ ಒಂದು 6 ಥರದ್ದು ಶೇಪಿಂದು ಕೊಟ್ಟಿದ್ದಾರೆ. ಸೊ ಚಕ್ಲಿ, ಸೇವು ಆ ಥರದ್ದೆಲ್ಲ. ಸೊ ನೀವು ಡೈರೆಕ್ಟಾಗಿ ಎಣ್ಣೆ ಮೇಲೆ ಹಾಕ್ಕೋಬೋದು, ಅಂದರೆ ನೀವು ಬಾಣಲಿಯಲ್ಲೇ ಹಾಕ್ಕೋಬೋದು ಡೈರೆಕ್ಟಾಗಿ. ಸೊ ಆ ಥರದ್ದು ಒಂದು ಕೊಟ್ಟಿದ್ದಾರೆ, 2 ಥರದ್ದು ಕೊಟ್ಟಿದ್ದಾರೆ. ಒಂದು ಪ್ಲಾಸ್ಟಿಕ್ಕಿಂದು, ಒಂದು ಸ್ಟೀಲಿಂದು ಕೊಟ್ಟಿದ್ದಾರೆ. ಸೊ ಈ ಥರ ನಮ್ಗೆ ಯಾವುದು ಪ್ಲೇಟ್ ಬೇಕೋ ಸೇವಿಂದು, ಸಣ್ಣ ಸೇವು, ಮೀಡಿಯಮ್ ಸೇವ್ ಆಗಿರ್ಬೋದು, ದಪ್ಪಂದ ಸೇವ್ ಆಗಿರ್ಬೋದು, ಚಕ್ಲಿಯಲ್ಲೂ 3 ಥರದ್ದು ಚಕ್ಲಿ ಮಾಡೋ ಥರ, ಅಂದರೆ ಮೀಡಿಯಮ್ ಸೈಜಿನ ಚಕ್ಲಿ, ದೊಡ್ಡ ಸೈಜಿನ ಚಕ್ಲಿ, ಎಲ್ಲ ಥರದ್ದು ಇದೆ ಇದರಲ್ಲಿ ಪ್ಲೇಟ್ಸು. ಸೊ ಇದು ಕಾಸ್ಟ್ ಬಂದು 360 ಸಮಥಿಂಗ್ ಆಗುತ್ತೆ. ಸೊ ಇದನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕು ಅಂದವರು ಇದನ್ನು ಬೈ ಮಾಡ್ಬೋದು. ಸೊ ಈಗ ಇದು ಹಿಟ್ಟು ರೆಡಿಯಾಗಿದೆ. ಸೊ ನಾನು ಇದನ್ನು ಚಕ್ಲಿ ಒಳ್ಳಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಬಳಸೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಇಟ್ಕೊಂಡು ನಾವು ಬಳಸಬೇಕಾಗತ್ತೆ. ಹಿಟ್ಟು ಹಾಕ್ಕೊಂಡಿರೋದು ರೆಡಿಯಾಗಿದೆ. ಸೊ ಇದನ್ನು ಕ್ಲೋಸ್ ಮಾಡಿಕೊಂಡು ನಾವು ಎಣ್ಣೆ ಕಾಯ್ತಿದ್ದಂಗೆ, ಸೊ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸೇವ್ ಹಾಕಬಾರ್ದು. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈ ಥರ ಚಕ್ಲಿ ಒಳ್ಳಿದ್ರೆ ನಮ್ಗೆ ಆರಾಮಾಗಿ ಎಷ್ಟೊಂದು ಪ್ಲೇಟ್ಸ್ ಇದೆ. ಸೊ 14 ಪ್ಲೇಟ್ಸ್ ಇದೆ. ಸೊ ದಪ್ಪ ಸೇವು ಇದೇ ಹಿಟ್ಟಲ್ಲೇ ನೀವು ಮೀಡಿಯಮ್ ಸೇವು ಸಹ ಮಾಡ್ಕೋಬೋದು, ಹಾಗೆ ಇನ್ನೂ ಅಂದರೆ ದಪ್ಪ ಸೇವು ಸಹ ಮಾಡ್ಕೋಬೋದು. ಸೊ ಮನೆಯಲ್ಲೇ ಆರಾಮಾಗಿ ಮಿಕ್ಸ್ಚರ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಸೊ ಏನಾದರೂ ಸ್ನ್ಯಾಕ್ಸ್ ಜೊತೆಗೆ ತಿನ್ನೋದಕ್ಕೂ ಹೊರಗಡೆಯಿಂದ ತರೋ ಬದಲು ಈ ಥರ ಸಿಂಪಲ್ ರೆಸಿಪಿ ಇದು. ಸೊ 5 ಮಿನಿಟ್ಸಲ್ಲಿ ಇನ್ಸ್ಟೆಂಟಾಗಿ ನಾವು ಮಾಡ್ಬೋದು ಸೇವ್ನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸೇವ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಕ್ರಿಸ್ಪಿಯಾಗಿದೆ. ಈ ಸೇವ್ ಜೊತೆಗೆ ನಾವು ಅವಲಕ್ಕಿ ಅಥವಾ ಬೂಂದಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೊ ಮನೆಯಲ್ಲೇ ಮಿಕ್ಸ್ಚರ್ ರೆಡಿಯಾಗೋಗುತ್ತೆ. ಸೊ ತುಂಬಾ ಈಸಿ ರೆಸಿಪಿ ಇದು. ಸೊ ನೀವು ಮನೆಯಲ್ಲೇ ಟ್ರೈ ಮಾಡಿ.